ಕೊಟ್ಟಿವಿ ನಮ್ಮನ್ನ ಅವರು ಕೇಳಲಿಲ್ಲ ನಮ್ಮ ಬೆಂಬಲ ಕೇಳಿದರೆ ನಾವು ಕೊಟ್ಟಿದ್ದೀವಿ ಸರ್. ಎಸ್ ನಾಗೇನ್ ಸರ್, ನಾವು ಈ ಅಂಗೈ ಉಣ್ಣಿಗೆ ಕನ್ನಡಿ ಸಾಕ್ಷಿ ಹಂಗೆ ಈ ಕಾಂಗ್ರೆಸ್ ಮುಖವಾಡನ ಇವತ್ತು ನೋಡ್ತಾ ಇದ್ವಿ, ದೇಶದಲ್ಲೇ ನೋಡ್ತಾ ಇದೀವಿ ರಕ್ತ ಸಿಕ್ತ ಸರ್. ಅವ್ರಿಗೆ ಹೇಳಿ ಸೈಲೆಂಟ್ ಆಗಿರಕ್ಕೆ ಹೇಳಿ, ಮಾತಾಡಕ್ ಬಿಟ್ಟಿದ್ದೀವಿ ನಾವು. ಇಲ್ಲ ಮಾತಾಡಕ್ ಹೇಳಿ, ಮಾತಾಡಕ್ ಬಿಡಕ್ಕೆ ಹೇಳಿ. ಆಯ್ತು ಕಂಟಿನ್ಯೂ ಮಾಡಿ. ಈ ಮುಖವಾಡದ ಪಕ್ಷ ಕಾಂಗ್ರೆಸ್ ಪಕ್ಷ 2018ರಲ್ಲಿ JDS ಪಕ್ಷದ ಮನೆ ಬಾಗ್ಲು ಬರುತ್ತೆ. 5 ವರ್ಷ ಕುಮಾರಸ್ವಾಮಿ ಅವರೇ, ಸನ್ಮಾನ್ಯ ಕುಮಾರಸ್ವಾಮಿ ಅವರೇ CM ಆಗಿರಬೇಕು, ನಮಗೆ ಯಾವುದೇ ಪೋರ್ಟ್ಫೋಲಿಯೋಗಳು ಡಿಮ್ಯಾಂಡ್ ಇಲ್ಲ, ಯಾವುದೇ ನಿಗಮ ಮಂಡಳಿ ಡಿಮ್ಯಾಂಡ್ ಇಲ್ಲ ಅಂತ ಹೇಳಿದ್ರು. ಹಂಗಂತ ಹೇಳ್ದಂತ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ದೇವೇಗೌಡರು ಮನೆ ಬಾಗ್ಲು ಬಂದು ಅಂಗ್ಲಾಚಿ ಬೇಡ್ಕೊಂಡು 5 ವರ್ಷ ಸರ್ಕಾರ ನೀವೇ CM ಅಂತ ಡಿಕ್ಲೇರ್ ಮಾಡಿತ್ತು. ಇಡೀ ಮಾಧ್ಯಮದಲ್ಲಿ ಗೊತ್ತು, ಇಡೀ ರಾಜ್ಯದಲ್ಲಿ ಗೊತ್ತು. ಅಂಥ ಒಂದು ಪರಿಸ್ಥಿತಿ ಬಂದು ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರು ಮಾಡಿದಾಗ, ಕುಮಾರಸ್ವಾಮಿ ಅವ್ರು ಮಾಡಿದಂಥ ಸಾಧನೆಗಳು, ಜನಪರ ಕೆಲಸಗಳು, ಇವತ್ತು ಮೈತ್ರಿ ಸರ್ಕಾರದಲ್ಲಿ ರೈತರು ಸಾಲ ಮನ್ನಾ ಮಾಡಿದ್ದೆ ಕಣ್ಣು ಬಿದ್ದುಬಿಡ್ತು ಕಾಂಗ್ರೆಸ್ ಸರ್ಕಾರಕ್ಕೆ. JDSಗೆ ಹೆಸರು ಬಂದ್ಬಿಡ್ತು. ಮೈತ್ರಿ ಸರ್ಕಾರದ ಸಾಲ ಮನ್ನಾ ಮಾಡಿಬಿಟ್ರು, ಗ್ರಾಮ ವಾಸ್ತವ್ಯಗಳು ಮಾಡಿಬಿಟ್ರು. ಕುಮಾರಸ್ವಾಮಿ ಅವರು ಗ್ರಾಮಕ್ಕೆ ಹೋಗ್ತಾ ಇದ್ದಾರೆ, ಗ್ರಾಮ ವಾಸ್ತವ್ಯಗಳು ಮಾಡ್ತಾ ಇದ್ದಾರೆ, ಜನಪರ ಕೆಲಸ ಮಾಡ್ತಾರೆ. ಇವತ್ತು ಜನತಾ ದರ್ಶನ ಮಾಡ್ತಾ ಇದ್ದಾರೆ, ಜನಗಳನ್ನ ಕರೆದು ದರ್ಶನ ಮಾಡ್ತಾ ಇದ್ದಾರೆ. ಇವತ್ತು ರೈತರನ್ನ ವಿಧಾನಸೌಧ ಕರೆದ್ಬಿಟ್ಟು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ, ವಿಧಾನಸೌಧ ಪರವಾಗಿ ರೈತರ ಪರವಾಗಿದ್ದಾರೆ. ಇವತ್ತು ಕೃಷಿ ಯೋಜನೆಗಳಿಗೆ ತಂತ್ರಜ್ಞಾನಗಳು ತರ್ತಾ ಇದ್ದಾರೆ, ಇಸ್ರೇಲಿಂದ ಇರ್ಬೋದು, ರಷ್ಯಾದಿಂದ ಅಂತೇಳಿ ಆ ಥರ ಒಂದು ತಂತ್ರಜ್ಞಾನಗಳು ತಂದು ರೈತರ ಪರವಾಗಿ ನಿಂತ್ಕೊಂಡ ಸರ್ಕಾರ. ಬೀದಿ ವ್ಯಾಪಾರಿಗಳಿಗೆ 10,000 ಕೊಟ್ಟಿದ್ದಂಥ ಸರ್ಕಾರ. ಇವತ್ತು ಗಿರ್ವೀಟ್ ಅಂಗಡಿಗಳಿಗೆ ಬಡ್ಡಿ ಸಾಲ ಮನ್ನಾ ಮಾಡಿದಂಥ ಸರ್ಕಾರ. ಅಂತ ಉತ್ತಮವಾದ ಯೋಜನೆಗಳು ತಂದು ಜನಪರ ಕೆಲಸ ಮಾಡ್ತಾ ಇದ್ದ ಸರ್ಕಾರಕ್ಕೆ ಹಾಡೋಗಳಲ್ಲಿ 14 ಜನ ಆಪರೇಷನ್ ಕಮಲ ಮಾಡಿದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇಲ್ಲಿ ಸದನದಲ್ಲಿ ಒಂದು ಘಟನೆ ನಡೆಯುತ್ತೆ. DK ಶಿವಕುಮಾರ್ ಅವರು ಮತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಜೋಡಿ ಎತ್ತುಗಳು ಅಂತೇಳಿ ನಾವು ಈ ರಾಜ್ಯದ ಅಭಿವೃದ್ಧಿಗಾಗಿ ಶ್ರಮಿಸ್ತೀವಿ, ದುಡಿತೀವಿ, ರಾಜ್ಯದ ಅಭಿವೃದ್ಧಿಗೆ ನಾವು ಸಮಗ್ರ ಕರ್ನಾಟಕ ಅಭಿವೃದ್ಧಿಗೆ ನಿಂತ್ಕೊಂತೀವಿ, ಜೋಡಿ ಎತ್ತುಗಳ ದುಡಿತೀವಿ ಅಂತ ಹೇಳ್ತಾರೆ ಸದನದಲ್ಲಿ ನಿಂತ್ಕೊಂಡು. ಅದನ್ನು ಕಂಡಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡಲೇ ಅವ್ರಿಗೆ ನಿದ್ದೆ ಕೆಡ್ತಾರೆ, ಊಟ ಬಿಡ್ತಾರೆ, ಚಿಂತೆ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. ಇವರಿಬ್ರು ಜೋಡಿ ಎತ್ತುಗಳಾದರೆ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಮಾಡಿದ್ರೆ ನನ್ನ ಕೆಲಸ ಏನು, ನನ್ನ ಪಾತ್ರ ಏನು ಅಂತೇಳಿ ಹೋಗ್ಲಿಲ್ಲ. 14 ಜನ ಆಪರೇಷನ್ ಕಮಲ ಮಾಡಿದ್ರು ಕಾಂಗ್ರೆಸ್ ಶಾಸಕರನ್ನ. ಹಾಡೋಗ್ಲೆಲ್ಲ ಕಳ್ಸಿಕೊಟ್ರು ಮುಂಬೈಗೆ. ಅಲ್ಲೋಗಿ DK ಶಿವಕುಮಾರ್ ಅವರು ಮುಂಬೈ ಗೇಟಲ್ಲಿ ಹೋಟ್ಲ್ ಮುಂದೆ ಕುತ್ಕೊಂಡು ಮಳೆಯಲ್ಲಿ ಟೀ ಕುಡ್ದಿತ್ತು ನಾವು ನೋಡಿದ್ದೀವಿ. ಇಂಥ ಕುತಂತ್ರವಾದ ಕಾಂಗ್ರೆಸ್ JDS ರಾಜ್ಯದಲ್ಲಿ ನಡೆಸ್ಕೊಳ್ಳೋ ರೀತಿ ನೀತಿಗಳು ಗೊತ್ತಿದೆ, ಜನ ನೋಡಿದ್ದಾರೆ. ಬೇಕಾದಾಗ ಬಾಗಳು ಬರ್ತಾರೆ, ಕುತಂತ್ರದಿಂದ ಬೀಳಿಸ್ತಾರೆ. ಸೈಲೆಂಟ್ ಆಗಿ ಸರ್, ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀವಿ. ನಿಮ್ಮ ಜೊತೆ ಸರ್ಕಾರ ಮಾಡಿ, ನಿಮ್ಮ ನೈತಿಕತೆ ಗೋಮುಖ ವ್ಯಾಘ್ರ ನೀವು ಮುಖವಾಡದ ಪಕ್ಷದಿಂದ ಇವತ್ತು ಅಸಹಾಯಕತೆಯಾದ ಕಾಂಗ್ರೆಸ್ ಇವತ್ತು 5 ಶಾಸಕರನ್ನ ಒಂದು ಎಲ್ಲೋ ಒಂದ್ ಕಡೆ ವಿಜಯ್ ಒಂದು ಬೆಂಬಲ ಕೊಟ್ಟು ವಿಜಯ್ ಕೈಕಾಲನ್ನ ಕಟ್ಟಾಕಿದ್ದಾರೆ. ಇವತ್ತು ಏನು 5 ಜನ ಶಾಸಕರನ್ನ ಬೆಂಬಲ ಕೊಟ್ಟು ಸಂಪೂರ್ಣವಾಗಿ ವಿಜಯ್ ಕೈಕಾಲನ್ನ ಕಟ್ಟಾಕಿದ್ದಾರೆ. ಬಿಜೆಪಿ ಕೊಡ್ಬೇಕಾಗಿತ್ತ ಅಲ್ಲ, ಬಿಜೆಪಿ ಕೊಡ್ಬೇಕಾಯ್ತು ಅಂತಲ್ಲ, ಇವತ್ತು ಅಂತ ಒಂದು ಬೆಂಬಲ ಕೊಡ್ಬೇಕಾದ್ರೆ ಪರಿಪೂರ್ಣ ಬೆಂಬಲ ಕೊಡ್ಬೇಕಾಯ್ತು. ನೀವು ಕೂಟ ವ್ಯವಸ್ಥೆ DMK ಜೊತೆ 50 ವರ್ಷದ ಜೊತೆಲಿದ್ದೀರಿ. ಕೇವಲ 5 ಶಾಸಕರು ಬಂದಿದ್ದ ತಕ್ಷಣ ವಿಜಯ 108 ಗೆದ್ರು ಅನ್ನೋ ಒಂದೇ ಒಂದು ಕ್ಷಣಕ್ಕೋಸ್ಕರ ನೀವು DMK ಕಿತ್ಕೊಂಡ್ಬಂದು ವಿಜಯ್ ಸಪೋರ್ಟ್ ಕೊಟ್ರಲ್ಲ. ವಿಜಯ್ ಗೊತ್ತಿತ್ತು 108 ಇದೆ, 118 ಬೇಕು, ನಮ್ದು 5 ಕೊಟ್ರೆ 112 ಆಗುತ್ತೆ, 113 ಆಗುತ್ತೆ. ಇನ್ನು ಉಳಿದಂತ ಬೇಕಲ್ಲ ನಂಬರ್ಸ್, 113, ಇನ್ನು 5 ಬೇಕಲ್ಲ ಶಾಸಕರು. ಆ ಒಕ್ಕೂಟ ವ್ಯವಸ್ಥೆಯಲ್ಲಿ ಕರ್ಕೊಂಡು ಒಂದು ಮೀಟಿಂಗ್ ಮಾಡಿ 118 ಮ್ಯಾಜಿಕ್ ನಂಬರ್ ಬೇಕು ಅಂತೇಳಿ ನೀವು ಇದನ್ನ ಮುತುವರ್ಜಿ ಹಾಕೋಯಿಸಿಲ್ಲ. ನಿಮ್ಮ ಸ್ವಾರ್ಥಕ್ಕೋಸ್ಕರ ಇವತ್ತು ವಿಜಯವ್ರನ್ನ ಇವತ್ತು ಕೈಕಾಲು ಕಟ್ಟಾಕಿ ಇವತ್ತು ಪ್ರತಿಯೊಂದು ಪಕ್ಷಗಳ ಹತ್ರನು ಇವತ್ತು ಅಂಗರಾಜಿ ಬೇಡ ಅಂತ ಪರಿಸ್ಥಿತಿ ತಂದಿದ್ರಿ. ನೀವು ಸರ್ಕಾರ ಮಾಡೋಕ್ಕೆ ಬಿಡಲ್ಲ, ಸರ್ಕಾರಗಳ ಪತನ ಮಾಡೋಣ ಅಂತ ಒಂದು ಯೋಜನೆಯಿಂದನೇ ನೀವು ಇವತ್ತು ಕೈ ಜೋಡಿಸಿದ್ರಿ ಅಂತ ಈ ಕಾಂಗ್ರೆಸ್ಗೆ ನಾವು ಹೇಳ್ಬೋದು ಸರ್ ನೇರವಾಗಿ. ಅರಿಚಿತ ಸರಿಗ ಈ 5 ದಿನದಲ್ಲಿ